ಅಕ್ಷಯ ತೃತೀಯ ಹಿನ್ನೆಲೆಯಲ್ಲಿ ಅಕ್ಷಯ ತೃತೀಯದ ನಿಜವಾದ ಆಚರಣೆ ಹೇಗೆ ಅನ್ನೋದ್ರ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. ಕೇವಲ ಚಿನ್ನ ಬೆಳ್ಳಿ ಖರೀದಿ ಮಾಡಿದ್ರೆ ಸಾಕಾ? ಇದರ ಹೊರತಾಗಿ ಜ್ಯೋತಿಷ್ ಶಾಸ್ತ್ರದಲ್ಲಿ ನಿಜವಾದ ಅರ್ಥ ಹೇಗೆ, ಏನಿದರ ಆಚರಣೆ, ಇದರ ಹಿನ್ನೆಲೆ ಏನು ಅನ್ನೋದ್ರ ಬಗ್ಗೆ ಮಾತನಾಡ್ತಾ ಇದ್ವಿ. ವಿಠಲ್ ಭಟ್ರೆ, ಈಗ ತಾವು ಹೇಳಿದ್ರಿ ಜಪತಪಗಳನ್ನು ಮಾಡಬೇಕು, ದಾನ ಧರ್ಮಾದಿಗಳನ್ನು ಮಾಡಬೇಕು ಅಂತ. ಇದರ ಜೊತೆಗೆ ಇವತ್ತು ಮತ್ತೊಂದು ವಿಶೇಷ ಅಂತಂದರೆ ಈ ಅಕ್ಷಯ ತೃತೀಯ ದಿನ ಶುಕ್ರನ ಬದಲಾವಣೆಯಾಗಿರುವಂಥದ್ದು, ಪರಿವರ್ತನೆ ಆಗಿದೆ. ವೃಷಭ ರಾಶಿಗೆ ಬಂದಿರುವಂಥ ಹಿನ್ನೆಲೆಯಲ್ಲಿ ಏನಿದರ ಫಲ? ನೋಡಿ, ಶುಕ್ರ ಸ್ವಸ್ಥಾನಕ್ಕೆ ಬಂದ, ವೃಷಭ ರಾಶಿ ಅಂದ್ರೆ ಅವಂದೇ ಮನೆ. ಹೌದು. ಸೊ ಶುಕ್ರ ಸ್ವಸ್ಥಾನಕ್ಕೆ ಬಂದಾಗ ಎಲ್ಲಾ ರಾಶಿಯವ್ರಿಗೂ ಒಂಥರ ಒಳ್ಳೆಯ ಸೂಚನೆ ಇದು. ಎಲ್ಲಾ ರಾಶಿ, ಯಾಕೆಂದ್ರೆ ಶುಕ್ರ ಶುಭಂ ಅಂತ ಹೇಳ್ತಾರೆ. ಶುಭವನ್ನ, ಮಂಗಳವನ್ನ ಉಂಟು ಮಾಡತಕ್ಕಂಥ, ಯಾವುದು ನಮಗೆ ಲೌಕಿಕ ಸುಖವನ್ನು ಕೊಡುತ್ತಲ್ಲ, ಹಣ ಇರ್ಬೋದು, ಬಂಗಾರ ಇರ್ಬೋದು, ಅದಕ್ಕೂ ಕಾರಕ ಶುಕ್ರನೇ. ವಿವಾಹಕಾರಕ ಶುಕ್ರನೇ. ಆದ್ರಿಂದ ಸುಖ ದಾಂಪತ್ಯ ಜೀವನಕಾರಕ ಶುಕ್ರನೇ. ಅಂತಹ ಶುಕ್ರ ಸ್ವಸ್ಥಾನದಲ್ಲಿ ಬಂದಾಗ ನಿಮಗೆ ಖಂಡಿತವಾಗಿ ದ್ವಾದಶ ರಾಶಿಯವರೆಗೂ ಒಂದು ಶುಭ ಆಗ್ತಕ್ಕಂಥದ್ದು. ಇಲ್ಲಿ ಏನಾಗುತ್ತೆ, ಅಕ್ಷಯ ತದಿಗೆ ದಿವಸ, ಅಕ್ಷಯ ತೃತೀಯದ ದಿವಸ ಶುಕ್ರ ಬಂದಿರತಕ್ಕಂಥದ್ದು ಒಂದು ಕಾಕತಾಳೀಯ ಅದು. ಬಟ್ ಶುಕ್ರನಿಂದಾಗಿ ಖಂಡಿತವಾಗಿ ಶುಭ ಫಲಗಳನ್ನು ಖಂಡಿತವಾಗಿ ಎಲ್ಲರೂ ಸಹ, ಎಲ್ಲ ರಾಶಿಯವರು ಸಹ ನೋಡಬಹುದಾಗಿರ್ತದೆ. ಈಗ ಮೇಷರಾಶಿಯವರಿಗೆ ಧನಾಧಿಪತಿ ಶುಕ್ರ, ಸಪ್ತಮಾಧಿಪತಿ ಶುಕ್ರ. ಈ ಆರ್ಥಿಕ ಬಾಧೆಗಳಿದ್ರೆ ಮೇಷರಾಶಿಯವರು ಈ ಶುಕ್ರ ಸಂಚಾರದಿಂದ ಅಕ್ಷಯ ತದಿಗೆ ದಿವಸ ಲಕ್ಷ್ಮೀ ದುರ್ಗಾರಾಧನೆ ಅಂದರೆ ನಾಳೆಯ ದಿವಸ ಮಾಡ್ಕೊಳ್ಳೋದ್ರಿಂದಾಗಿ ಅವರ ವಿವಾಹ ಅಥವಾ ಆರ್ಥಿಕ ಬಾಧೆಗಳೆಲ್ಲ ಪರಿಹಾರ ಆಗುತ್ತೆ. ವೃಷಭ ರಾಶಿ, ಸ್ವತಃ ವೃಷಭ ರಾಶಿಯವರಿಗೆ ತುಂಬ ಅನುಕೂಲ. ಸಾಲ ಬಾಧೆಗಳೆಲ್ಲ ಪರಿಹಾರ ಮಾಡ್ಕೊಳ್ಳೋಕ್ಕೆ ನಾಳೆ ದುರ್ಗಾರಾಧನೆ, ಆರೋಗ್ಯ ವೃದ್ಧಿಗೋಸ್ಕರ ಮಾಡ್ಕೊಳ್ಬಹುದು. ಮಿಥುನ ರಾಶಿಯವರಿಗೆ ಸಂತಾನಾದ ವಿಚಾರಗಳು, ಕೈ ಹಾಕಿದ ಕೆಲಸಗಳಲ್ಲಿ ಸಕ್ಸಸ್ ಆಗಬೇಕು ಅಂದ್ರೆ ನಾಳೆಯ ದಿವಸ ದುರ್ಗಾರಾಧನೆಯನ್ನು ಮಾಡ್ಕೊಳ್ಬಹುದು. ಕರ್ಕಾಟಕ ರಾಶಿಯವರಿಗೆ ಮಾಡ್ತಿರುವ ಬಿಸ್ನೆಸ್ ವ್ಯಾಪಾರಾದಿಗಳಲ್ಲಿ ಅಭಿವೃದ್ಧಿಗೋಸ್ಕರ, ವಿದ್ಯೆಗೋಸ್ಕರ, ವಿವಾಹಿತ ಕರ್ಕರಾಶಿ ಸ್ತ್ರೀಯರು ತವರು ಮನೆಗೋಸ್ಕರ ಅನುಕೂಲ, ತವರು ಮನೆಯಿಂದ ಅನುಕೂಲಕ್ಕೋಸ್ಕರವಾಗಿ ಮಾಡ್ಕೊಳ್ಬಹುದು. ಸಿಂಹರಾಶಿಯವರು ಉದ್ಯೋಗ ಪ್ರಾಪ್ತಿಗೋಸ್ಕರವಾಗಿ ಅಕ್ಷಯ ತೃತೀಯ ದಿವಸ ಶುಕ್ರ ಸಂಚಾರ ಆಗೋದ್ರಿಂದ ದುರ್ಗಾರಾಧನೆ, ಲಕ್ಷ್ಮೀ ಆರಾಧನೆ ಮಾಡ್ಕೊಳ್ಬಹುದು. ಇನ್ನು ಕನ್ಯಾ ರಾಶಿಯವರು ಒಂದು ಲಕ್, ಜೀವನದಲ್ಲಿ ಲಕ್ ಬೇಕು ಅಂತಂದ್ರೆ ಅಕ್ಷಯ ತೃತೀಯ ದಿವಸ ಕನ್ಯಾ ರಾಶಿಯವರು ಶುಕ್ರ ಸಂಚಾರ 9ನೇ ಮನೆ ಭಾಗ್ಯಾಧಿಪತಿ ಆಗಿರೋದ್ರಿಂದಾಗಿ ದುರ್ಗಾರಾಧನೆ, ಲಕ್ಷ್ಮೀ ಆರಾಧನೆ ನಾಳೆ ದಿವಸ ಮಾಡೋದ್ರಿಂದ ಅವ್ರಿಗೆ ಲಕ್ ಚೆನ್ನಾಗಿ ಸಿಗುತ್ತೆ, ದುಡ್ಡು ಚೆನ್ನಾಗಿ ಸಿಗುತ್ತೆ, ಕೌಟುಂಬಿಕ ಸುಖ ಚೆನ್ನಾಗಿ ಸಿಗುತ್ತೆ. ತುಲಾ ರಾಶಿಯವರಿಗಷ್ಟೇ ಆರೋಗ್ಯ ವೃದ್ಧಿ ಆಗುತ್ತೆ, ಅವರ ಪ್ರಾಮುಖ್ಯತೆ ಜಾಸ್ತಿ ಆಗ್ತದೆ. ವೃಶ್ಚಿಕ ರಾಶಿಯವರಿಗೆ ವಿವಾಹಾದಿ ವಿಚಾರಗಳಲ್ಲಿ, ವಿದೇಶ ಪ್ರಯಾಣದ ವಿಚಾರಗಳಲ್ಲಿ, ಪಾರ್ಟ್ನರ್ಶಿಪ್ ವಿಚಾರಗಳಲ್ಲಿ ನಾಳೆಯ ದಿವಸ ದುರ್ಗಾದೇವಿ ಆರಾಧನೆ ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗಿ ಅನುಕೂಲ ಆಗುತ್ತೆ. ಇವರಿಗೆ, ಯಾರಿಗೆ ಧನುರ್ರಾಶಿಯವರಿಗೆ ಸಾಲ ಬಾಧೆಗಳ ಪರಿಹಾರಕ್ಕೆ ನಾಳೆ ದುರ್ಗಾರಾಧನೆಯನ್ನು, ಲಕ್ಷ್ಮೀ ಆರಾಧನೆ ಮಾಡ್ಕೊಳ್ಬಹುದು. ಬಿಸ್ನೆಸ್ಸಲ್ಲಿ ಪ್ರಾಫಿಟ್ಗೋಸ್ಕರ ಮಾಡ್ಕೊಳ್ಬಹುದು. ಶತ್ರು ಬಾಧೆಗಳ ಪರಿಹಾರಕ್ಕೆ ದುರ್ಗಾರಾಧನೆಯನ್ನು ಅಕ್ಷಯ ತದಿಗೆ ದಿವಸ ಧನುರ್ರಾಶಿಯವರು ಮಾಡಿಕೊಂಡ್ರೆ ತುಂಬ ಅನುಕೂಲ ಆಗುತ್ತೆ. ದುರ್ಗಾದೇವಿ, ದುರ್ಗಾ ಅಷ್ಟೋತ್ರ ಪಠನೆ ಇತ್ಯಾದಿಗಳು, ಲಕ್ಷ್ಮೀ ಅಷ್ಟೋತ್ರ ಪಠನೆ ಮಾಡ್ಕೊಳ್ಬಹುದು. ಅವ್ರ ಕೈಲಿ ಎಷ್ಟಾಗುತ್ತೋ ಅಷ್ಟು ದುರ್ಗಾ ದೇವಸ್ಥಾನಕ್ಕೆ ಹೋಗೊಂದು ಕುಂಕುಮಾರ್ಚನೆ ಮಾಡಿಸ್ಕೊಂಡು ಬಂದ್ರು ತುಂಬ ಅನುಕೂಲವಾಗಿರ್ತದೆ. ಮಕರ ರಾಶಿಯವರಿಗೆ ಸಂತಾನಾದಿ ವಿಚಾರಗಳಲ್ಲಿ ದುರ್ಗಾದೇವಿ ಸಂತಾನ ಲಕ್ಷ್ಮಿ ಅಂತಲೇ ಒಂದು ಅಷ್ಟಲಕ್ಷ್ಮಿಗಳಲ್ಲಿ ಬರ್ತಾರೆ. ಸೊ ಸಂತಾನ ಲಕ್ಷ್ಮಿಯ ಆರಾಧನೆಯಿಂದ ಮಕರ ರಾಶಿಯವರಿಗೆ ಸಂತಾನ ಪ್ರಾಪ್ತಿಯ ಯೋಗ ಫಲಗಳು ತುಂಬ ಚೆನ್ನಾಗಿ ನಾಳೆ ದಿವಸ ಅಕ್ಷಯ ತದಿಗೆ ದಿವಸ ಪ್ರಾರ್ಥನೆಯಿಂದ ಸಂತಾನಾದ ವಿಚಾರಗಳಲ್ಲಿ, ಉದ್ಯೋಗಾದಿ ವಿಚಾರ, ನಿರುದ್ಯೋಗಿ ಮಕರ ರಾಶಿಯವರು ನಾಳೆ ದಿವಸ ದುರ್ಗಾರಾಧನೆ, ಲಕ್ಷ್ಮೀ ಆರಾಧನೆ ಮಾಡ್ಕೊಳ್ಳೋದ್ರಿಂದ, ಶುಕ್ರನ ಆರಾಧನೆ ಮಾಡ್ಕೊಳ್ಳೋದ್ರಿಂದ ಉದ್ಯೋಗ ಸಿಗ್ತದೆ. ಕುಂಭರಾಶಿಯವರಿಗೆ ಅದೃಷ್ಟ ತುಂಬ ಚೆನ್ನಾಗಿ ಒಲಿತದೆ. ಅದೃಷ್ಟ, ಕನ್ಯಾ ಹಾಗೂ ಕುಂಭರಾಶಿಯವರಿಗೆ ಅದೃಷ್ಟ ಕೊಡ್ತಕ್ಕಂಥದ್ದು ಶುಕ್ರ. ಸೊ ಅದರಿಂದಾಗಿ ನಾಳೆ ದಿವಸ ತುಂಬ ಅನುಕೂಲ ಆಗುತ್ತೆ ಆ ವಿಚಾರಗಳಲ್ಲಿ. ಪಿತ್ರಾರ್ಜಿತ ಆಸ್ತಿ ವಿಚಾರಗಳಲ್ಲಿ ಅನುಕೂಲ ಆಗುತ್ತೆ ನಾಳೆ ದುರ್ಗಾರಾಧನೆ ಮಾಡ್ಕೊಳ್ಳೋದ್ರಿಂದ ಅಕ್ಷಯ ತದಿಗೆ ದಿವಸ ಕುಂಭರಾಶಿಯವರು. ಇನ್ನು ಮೀನರಾಶಿಯವರಿಗೆ ಆರೋಗ್ಯ ವೃದ್ಧಿ, ಸಹೋದರ, ಅಣ್ಣ ತಮ್ಮ ಇತ್ಯಾದಿ ಯಾವುದೇ ಜಗಳ ಮನಸ್ತಾಪಗಳಿದ್ರೂ ಪರಿಹಾರ ಮಾಡ್ಕೊಳ್ಳೋಕೆ ನಾಳೆ ದಿವಸ ಶುಕ್ರ ಸ್ವಸ್ಥಾನಕ್ಕೆ ಬಂದಿರೋದ್ರಿಂದ ತುಂಬ ಅನುಕೂಲ ಆಗುತ್ತೆ. ಕೂತ್ಕೊಂಡು ಅಕ್ಕ ತಂಗಿ ಜೊತೆಗೆ ಏನಾದ್ರು ಕಲಹಗಳಿದ್ರೆ ಮಾತಾಡಿಕೊಂಡು ಪರಿಹಾರ ಮಾಡ್ಕೊಳ್ಳೋಕೆ ಅನುಕೂಲ ಆಗುತ್ತೆ. ಹೀಗೆ ಅಕ್ಷಯ ತದಿಗೆ ದಿವಸವೇ ಶುಕ್ರನ ಸಂಚಾರ ಏನು ಕಾಕತಾಳೀಯವಾಗಿ ಆಗ್ತಾ ಇದೆ. ಸೊ ಅವತ್ತಿನ ದಿವಸ ಶುಕ್ರನ ಆರಾಧನೆ. ಈಗ ನಾಳೆ ಅಕ್ಷಯ ತದಿಗೆ ನಾನು ಏನು ಮಾಡಲಿ ಅಂತ ಕೇಳುವ ಅವಶ್ಯಕತೆ ಇಲ್ಲ. ಈಗ 12 ರಾಶಿಯವರೆಗೂ ನಾಳೆ ದಿವಸ ದುರ್ಗಾರಾಧನೆ ಮಾಡಿದ್ರೆ, ಶುಕ್ರ ಅಷ್ಟೋತ್ರ ಪಠನೆ ಮಾಡಿದ್ರೆ, ದುರ್ಗಾ ಅಷ್ಟೋತ್ರ ಪಠನೆ ಮಾಡಿದ್ರೆ, ಲಲಿತಾ ಸಹಸ್ರನಾಮ ಪಠನೆ ಮಾಡಿಕೊಂಡ್ರೆ, ಕುಂಕುಮಾರ್ಚನೆ ಮಾಡಿಸ್ಕೊಂಡ್ರೆ, ಅಥವಾ ಮುತ್ತೈದೆಯರಿಗೆ ಕೂರಿಸಿ ಅವರಿಗೆ ಕಾಲು ತೊಳೆದವರಿಗೆ ಅರಿಶಿನ, ಕುಂಕುಮ, ವಿಳೆದೆಲೆ, ಅಡಿಕೆ, ತೆಂಗಿನಕಾಯಿ, ಸೀರೆ, ಏನಾಗುತ್ತೆ ನಿಮ್ಮ ಕೈ ಶಕ್ತಿ ಅನುಸಾರ, ಹಣ್ಣು, ಹೂವು, ಆಗಲೇ ನಮ್ಮ ಇವರು ಹೇಳ್ದಂಗೆ ಹೂವನ್ನು ಕೊಡ್ತಕ್ಕಂಥದ್ದು ಎಲ್ಲ ಅವರಿಗೆ ಕೊಟ್ಟು ನಮಸ್ಕಾರ ಮಾಡಿ ಅವರಿಂದ 2 ಅಕ್ಷತೆ ಕಾಳು ನಿಮ್ಮ ತಲೆ ಮೇಲೆ ಬಿದ್ದರೆ ಅಕ್ಷಯ ತದಿಗೆ ದಿವಸ ಅಕ್ಷತೆಯನ್ನು ನಿಮ್ಮ ತಲೆಯ ಮೇಲೆ ಹಾಕಿಸ್ಕೊಂಡಾಗ ಮುತ್ತೈದೆಯರಿನ ಆಶೀರ್ವಾದ ಖಂಡಿತವಾಗಿ ಅನುಕೂಲ ಆಗುತ್ತೆ. ಒಂದು ಶುಭ ಕಾರ್ಯಗಳು ಮನಸ್ಸಲ್ಲಿ ಚೆನ್ನಾಗಿ ಆಗುತ್ತೆ. ಈಗ ಎಷ್ಟೋ ಜನಕ್ಕೆ ಮದುವೆ ಆಗ್ತಾ ಇಲ್ಲ, ಎಷ್ಟೋ ಜನಕ್ಕೆ ಲೈಫಲ್ಲಿ ಏಳಿಗೆ ಇಲ್ಲ, ಆರ್ಥ ಸ್ತ್ರೀ ಶಾಪಾದಿಗಳಿರುತ್ತೆ. ಬಹಳಷ್ಟು ಜನ ಓದುಗುರುಗಳೇ ನನ್ನಿಂದಾಗಿ ಒಂದು ಹೆಣ್ಣು ಕಣ್ಣು ನೀರು ಹಾಕಿದಂಗೆ ಆಗಿದೆ, ಸೊ ಅದೊಂದು ಶಾಪ
ಆಗುತ್ತೆ ನನಗೆ ಅಂತ ಹೇಳ್ತಿರ್ತಾರಲ್ಲ. ಸೊ ಅದೆಲ್ಲ ಸಹ ಪರಿಹಾರ ಮಾಡ್ಕೊಂಡು ಬರೋಕ್ಕೆ ಅಕ್ಷಯ ತೃತೀಯ ದಿವಸ ಶುಕ್ರ ಸಂಚಾರ ತುಂಬಾ ಅನುಕೂಲ. ನಿಜಕ್ಕೂ ಒಂದು ಶುಭ ವಿಚಾರ ಅಂತಾನೆ ಹೇಳ್ಬೇಕು. ಯಾಕಂದ್ರೆ ಶುಕ್ರ ತನ್ನ ಸ್ವಕ್ಷೇತ್ರಕ್ಕೆ ವೃಷಭ ರಾಶಿ ಸ್ವಂತ ಮನೆಗೆ ಬರ್ತಾ ಇರುವ ಹಿನ್ನೆಲೆಯಲ್ಲಿ ಎಲ್ಲಾ ರಾಶಿಯವರೆಗೂ ಒಂದಲ್ಲ ಒಂದು ರೀತಿಯಿಂದ ಒಳ್ಳೆಯ ಫಲಗಳಿದೆ ಅನ್ನುವಂಥದ್ದು. ಅಷ್ಟೇ ಅಲ್ಲ, ನಾವು ಇವತ್ತಿಲ್ಲಿ ಶುಕ್ರನ ಬಗ್ಗೆ ಮಾತಾಡ್ಲಿಕ್ಕೆ ಸೇರಿರೋದು ಶುಕ್ರನ ಬದಲಾವಣೆಯ ಕಾರಣ. ಸರಿ, ಅದು ಕೂಡ ಅದರ ಫಲವೇ ಅಂತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.